ರಾಯಚೂರಿನಿಂದ ಮುದ್ದಹನುಮೇಗೌಡಗೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್. ನಿನ್ನೆ ಡಿಕೆಶಿ ಸಂಧಾನ ಸಭೆಯಲ್ಲಿ ಚರ್ಚೆ ಆಗಿದ್ದೇನು? ಕೂದಲೆಳೆ ಅಂತರದಲ್ಲಿ ನಟ ಧ್ರುವ ಸರ್ಜಾ ಬಚಾವ್. ಎಲ್ಲ ಸುದ್ದಿ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುವ ಸಾಲನ್ನ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸು ಎನ್ನುತ್ತಾ ಕುವೆಂಪು ಅವರ ಸಾಲನ್ನೇ ಮಾರ್ಪಾಡು ಮಾಡಲಾಗಿತ್ತು. ಇದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದರಿಂದ ಎಚ್ಚೆತ್ತ ಸಮಾಜ ಕಲ್ಯಾಣ ಇಲಾಖೆ ಧೈರ್ಯವಾಗಿ ಪ್ರಶ್ನಿಸಿ ಎಂಬ ವಾಕ್ಯ ತೆಗೆಯಲು ಮೌಖಿಕವಾಗಿ ಸೂಚನೆ ನೀಡಿದೆ. ಎಲ್ಲ ವಸತಿ ಶಾಲೆ ಮುಖ್ಯಸ್ಥರಿಗೆ ಹಿಂದಿನ ವಾಕ್ಯವನ್ನೇ ಬರೆಯುವಂತೆ ರಾತ್ರಿ 11:40ಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಹೀಗಾಗಿ ರಾಯಚೂರಿನ ವಸತಿ ಶಾಲೆಯ ಮುಖ್ಯ ದ್ವಾರದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಸಾಲುಗಳನ್ನೇ ಮತ್ತೆ ಬರೆಯಲಾಗಿದೆ. ಸರ್, ನಿನ್ನೆ ಕ್ರೈಸ್ ಅಫಿಷಿಯಲ್ ಟೀಮ್ದೊಳಗೆ ರಾತ್ರಿ 11:40 ಇದನ್ನು ಚೇಂಜ್ ಮಾಡಿರಿ, ಮೊದಲೇ ಇದು ಧೈರ್ಯವಾಗಿ ಎದುರಿಸಿ ಅಂತಕ್ಕಂಥದ್ದು ಪ್ರಶ್ನಿಸಿ ಅಂತಕ್ಕಂಥದ್ದು ಚೇಂಜ್ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಚೇಂಜ್ ಮಾಡ್ತಾ ಇದ್ವಿ ಸರ್. ಕುವೆಂಪು ಅವ್ರ ಸಾಲು ಮೊದಲೇನಿತ್ತು ಅದನ್ನು ಮಾಡ್ತಾ ಇದ್ವಿ ಸರ್. ಹೌದು ಹೇಳ್ಯಾರಿ ಸರ್. ಹಾಗಾಗಿ ನಾವು ಇವಾಗ ಸಡನ್ನಾಗಿ ಆ್ಯಕ್ಷನ್ ತೊಗೊಳ್ತೀವಿ ಸರ್, ಚೇಂಜ್ ಮಾಡೋದು. ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ವರ್ಸಸ್ ಯತ್ನಾಳ್ ಮಧ್ಯೆ ವಾಕ್ಸಮರ ನಡೆದಿದೆ. ಸ್ವಪಕ್ಷೀಯರನ್ನೇ ಕುಟುಕಿದ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂಗೆ ಟಾಂಗ್ ಕೊಟ್ಟರು. ರ್ಯಾಲಿ ಮಾಡಿದ್ರಿ, ಮೋದಿ ಬಂದರು, ಆದರೂ ಸೋಲ್ತು ಬಿಜೆಪಿ ಅಂತ ಸಿಎಂ ಟಕ್ಕರ್ ಕೊಟ್ಟರು. ಈ ವೇಳೆ ಎದ್ದು ನಿಂತ ಯತ್ನಾಳ್, ನಾವು ಬೊಮ್ಮಾಯಿ ಮೋದಿಯಿಂದ ಸೋತಿಲ್ಲ, ನಮ್ಮ ಕಡೆ ಮತ್ತು ನಿಮ್ಮ ಕಡೆಯ ಹೊಂದಾಣಿಕೆಯಿಂದ ಸೋತಿರೋದು ಅಂದರು. ಜನ ತೀರ್ಪು ಕೊಟ್ಟಾಗಿದೆ, ಬಿಜೆಪಿಯವರಿಗೆ ಅಲ್ಲಿ ಕೂರಿಸಿದ್ದಾರೆ ಅಂತ ಸಿಎಂ ಹೇಳಿದರು. ಮಧ್ಯಪ್ರವೇಶಿಸಿದ ಆರ್ ಅಶೋಕ್, ಕಳೆದ ಸಲ ಜನ ನಿಮ್ಮನ್ನ ವಿಪಕ್ಷ ಸ್ಥಾನದಲ್ಲಿ ಕೂರಿಸಿರ್ಲಿಲ್ವಾ ಅಂತ ಪ್ರಶ್ನಿಸಿದರು. ನಾವು ತೀರ್ಪಿಗೆ ತಲೆಬಾಗಿ ಒಪ್ಪಿಕೊಂಡಿದ್ದೇವೆ, ಈಗ ನೀವು ಒಪ್ಕೊಳ್ಳಿ ಅಂತ ಸಿಎಂ ಹೇಳಿದರು. ಈ ನಡುವೆ ಏನಿಲ್ಲ ಸಾಂಗ್ ಸದನದಲ್ಲಿ ಸದ್ದು ಮಾಡಿದೆ. ಅಶೋಕ್ ಏನಿಲ್ಲ ಎಂಬ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಏನಿಲ್ಲ ಬಿಜೆಪಿಯವರ ತಲೆಯಲ್ಲಿ ಏನಿಲ್ಲ ಅಂತ ಕೌಂಟರ್ ಕೊಟ್ಟರು. ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ ಸುನೀಲ್ ಏನಿಲ್ಲ ಆಡು ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬೇಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಆಯ್ತು ಇದನ್ನು ಹೇಳಿ. ನೀವು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಿಮ್ ಸರ್ಕಾರ ನಿಂತೋಗಿದೆ ಅಂತಾನೆ ಬರ ಪರಿಹಾರ ಆಮೇಲೆ ಮಾತಾಡಿ. ಲೋಕಸಭಾ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಈ ಮಧ್ಯೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುದ್ದಹನುಮೇಗೌಡ್ರೆ ಕ್ಯಾಂಡಿಡೇಟ್ ಆಗಬೇಕು ಅಂತ ಸಚಿವ ಕೆಎನ್ ರಾಜಣ್ಣ ಪಟ್ಟು ಹಿಡಿದಿದ್ದಾರಂತೆ. ಹೀಗಾಗಿ ಖುದ್ದು ರಾಜಣ್ಣ ಅವರೇ ಮುದ್ದಹನುಮೇಗೌಡ್ರನ್ನ ಡಿಸಿಎಂ ಡಿಕೆಶಿಗೆ ಭೇಟಿ ಮಾಡಿಸಿದ್ದಾರೆ. ವಿಧಾನಸೌಧದ ಪಡಸಾಲೆಗೆ ನಿನ್ನೆ ಶಾಸಕರಾದ ಗುಬ್ಬಿ ಶ್ರೀನಿವಾಸ್ ಷಡಕ್ಷರಿ ಅವರನ್ನ ಕರೆಸಿ ಡಿಸಿಎಂ ಡಿಕೆಶಿ ಮಾತಾಡಿದ್ದಾರೆ ಅನ್ನಲಾಗಿದೆ. ಮುದ್ದಹನುಮೇಗೌಡ್ರ ವಿಚಾರದಲ್ಲಿ ಇದ್ದ ಭಿನ್ನಾಭಿಪ್ರಾಯ ಸರಿಪಡಿಸುವ ಸಂಬಂಧ 30 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದಾರಂತೆ. ಮುದ್ದಹನುಮೇಗೌಡರು ಪಕ್ಷಕ್ಕೆ ಬರ್ತಾರೆ, ಗೆಲ್ಸಿ ಅನ್ನೋ ಸಂದೇಶವನ್ನ ಡಿಕೆಶಿ ರವಾನಿಸಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ನಡೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಕೂದಲೆಳೆ ಅಂತರದಲ್ಲಿ ಮಾರ್ಟಿನ್ ಚಿತ್ರತಂಡ ಬಚಾವಾಗಿದೆ. ನಟ ಧ್ರುವ ಸರ್ಜಾ ಸೇರಿದಂತೆ ಮಾರ್ಟಿನ್ ಚಿತ್ರತಂಡ ಇದ್ದ ವಿಮಾನ ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಸದ್ಯ ಎಲ್ಲರೂ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಮಾರ್ಟಿನ್ ಚಿತ್ರತಂಡ ನಿನ್ನೆ ಸಂಜೆ ಸಾಂಗ್ ಶೂಟಿಂಗ್ ಆಗಿ ಡೆಲ್ಲಿ ವಿಮಾನ ನಿಲ್ದಾಣದಿಂದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಇಂಡಿಗೋ ವಿಮಾನದಲ್ಲಿ ಹೋಗ್ತಾ ಇತ್ತು. ಈ ವೇಳೆ ಹವಾಮಾನ ವೈಪರೀತ್ಯದಿಂದ ವಿಮಾನವನ್ನ ಲ್ಯಾಂಡಿಂಗ್ ಮಾಡೋಕೆ ಸಾಧ್ಯ ಆಗದೆ ಪೈಲಟ್ ಪರದಾಡಿದ್ದಾರೆ. ಸೀಟ್ಗಳು ನಡುಗಿದೆ, ಪ್ರಯಾಣಿಕರು ಗಾಬರಿಯಾಗಿದ್ದಾರೆ. ಕೊನೆಗೆ ಪೈಲಟ್ನ ಸಮಯ ಪ್ರಜ್ಞೆಯಿಂದ ವಿಮಾನವು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಈ ಬಗ್ಗೆ ವಿಡಿಯೋ ಮೂಲಕ ಧ್ರುವ ಸರ್ಜಾ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೊದಲ ಬಾರಿಗೆ ಸಾವನ್ನ ಎದುರಿಸಿ ಮತ್ತೆ ಜೀವ ಸಿಕ್ಕಂತಾಗಿದೆ. ಇದು ನನ್ನ ತಂದೆ ತಾಯಿ, ನನ್ನ ದೇವರು ಚಿರು ಅಣ್ಣನ ಸಂಪೂರ್ಣ ಆಶೀರ್ವಾದದ ಫಲ. ಇದು ಪುನರ್ಜನ್ಮ ಆಗಿದೆ. ನಮ್ಮೆಲ್ಲರಿಗೂ ಜೀವನವನ್ನ ಪೂರ್ಣವಾಗಿ ಬದುಕೋಕೆ ಅವಕಾಶ ಮತ್ತೆ ಸಿಕ್ಕಿದೆ. ಜೈ ಆಂಜನೇಯ ಅಂತ ಪೋಸ್ಟ್ ಹಾಕಿದ್ದಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗಿದ್ದು ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ವಿ ವಾಂಟ್ ಟು ಥ್ಯಾಂಕ್ ಗಾಡ್. ಜೈ ಆಂಜನೇಯ, ಜೈ ಶ್ರೀರಾಮ್. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಚಾಮರಾಜನಗರದ ಗಡಿಗ್ರಾಮ ಪಾಲರ್ಗೆ ವಿದ್ಯುತ್ ಸಂಪರ್ಕವೇ ಇಲ್ಲ. ಅಂಧಕಾರದಲ್ಲಿ ಆದಿವಾಸಿಗಳು ಜೀವನ ಸಾಗಿಸ್ತಾ ಇದ್ದಾರೆ. ಸ್ವಯಂ ಸೇವಾ ಸಂಸ್ಥೆಗಳು ಕೊಟ್ಟಿದ್ದ ಸೋಲಾರ್ ಲೈಟ್ ಕೆಟ್ಟು ಹೋಗಿದೆ. ಅದನ್ನು ಸರಿಪಡಿಸೋ ಹಾಗೂ ಹೊಸದಾಗಿ ವಿತರಿಸುವ ಕೆಲಸಕ್ಕೂ ಅಧಿಕಾರಿಗಳು ಮುಂದಾಗಿಲ್ವಂತೆ. ಇದರಿಂದ 70ಕ್ಕೂ ಹೆಚ್ಚು ಕುಟುಂಬಗಳು ಕಗ್ಗತ್ತಲಲ್ಲೇ ವಾಸಿಸುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ನೀರಿನ ಯೋಜನೆಗೆ ಪಾಲರ್ ಗ್ರಾಮದ ಮೂಲಕವೇ ವಿದ್ಯುತ್ ಲೈನ್ ಹಾದು ಹೋಗಿದೆ. ಆದರೂ ಕೂಡ ಗ್ರಾಮಕ್ಕೆ ವಿದ್ಯುತ್ ಕಲ್ಪಿಸದೆ ಚೆಸ್ಕಾಂ ನಿರ್ಲಕ್ಷ್ಯ ವಹಿಸ್ತಾ ಇದೆ. ರಾಗಿ, ಜೋಳ ಮತ್ತಿತರ ಧಾನ್ಯಗಳನ್ನು ಮಿಲ್ ಮಾಡಿಸೋಕೆ ನೆರೆಯ ತಮಿಳುನಾಡು ಇಲ್ಲವೇ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹೀಗಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರೆಂಟ್ ಬೆಳಕಿಲ್ದೆ ನಮ್ಮ ಜನ ಬಹಳಷ್ಟು ನೊಂದೋಗಾರೆ. ಕೇಳಿದಾಗ
ಕರೆಂಟ್ನ ಕೊಡ್ತೀವಿ ಅಂತ ಎಲ್ಲ ಸರ್ಕಾರದವ್ರು ಹೇಳ್ತಾರೆ. ಹೇಳಿಕೆನ ಕೇಳ್ಕೊಂಡು ನಾವು ನಂಬ್ಕೊಂಡು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಕಾಯ್ಕೊಂಡವಿ. ಕಾದು 30 ವರ್ಷ ಕಾಲ ಆಯ್ತು, ಇನ್ನೂ ಕರೆಂಟ್ ಬಂದಿಲ್ಲ. ಸೋಲಾರು ವರ್ಕ್ ಹಾಕೊಂಡಿತ್ತು ಸ್ವಲ್ಪ ದಿನ. ಆನೆಗಳು ಏನ್ ಮಾಡ್ತವೆ, ಬಂದಾಗ ದಡಾರ್ ನಿಂಗ್ ತಟ್ಬಿಟ್ರೆ ಅದು ಕೆಟ್ಟೆ ಹೋಯ್ತದೆ. ಇನ್ನು ಕತ್ಲೆ ಹೊತ್ತಂಗೆ ಕತ್ಲೆಯೇ ಇರೋದು. ಪ್ರತಿ ಒಂದಕ್ಕೂ ತೊಂದರೆ ಆಗಿರೋದು ಈ ಕರೆಂಟಿಂದಾನೆ. ಪಾಲಾ ಗ್ರಾಮದಲ್ಲಿ 80 ಆದಿವಾಸಿ ಕುಟುಂಬಗಳು ವಾಸವಾಗಿದೆ. ಇಲ್ಲಿ ಸರ್ಕಾರಿ ಸ್ಕೂಲ್ ಕೊಟ್ಟಿದೆ, ಮತ್ತೆ ಅಂಗನವಾಡಿ ಕೊಟ್ಟಿದೆ, ಹಕ್ಕುಪತ್ರ ಕೊಟ್ಟಿದೆ. ಆದರೆ ಕರೆಂಟ್ ಮಾತ್ರ ಇನ್ನೂ ಕೊಟ್ಟಿಲ್ಲ ಅನ್ನೋದು ದೊಡ್ಡ ವಿಚಾರ. ವಿಧಾನಸೌಧ ಆವರಣದಲ್ಲಿ ಬೃಹತ್ ಭುವನೇಶ್ವರಿ ಮೂರ್ತಿ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಪಶ್ಚಿಮ ಗೇಟ್ ನಂಬರ್ 1 ಹಾಗೂ 2 ಮಧ್ಯ ಪಾರ್ಕಿಂಗ್ ಜಾಗದಲ್ಲಿ ಭುವನೇಶ್ವರಿ ಮೂರ್ತಿ ನಿರ್ಮಾಣಕ್ಕೆ ಜಾಗ ಗುರುತಿಸಲಾಗಿದೆ. 25 ಅಡಿ ಎತ್ತರದ 18 ಟನ್ ಬೃಹತ್ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಸರ್ಕಾರದ ಸಿದ್ಧತೆ ಆಗ್ತಾ ಇದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಇದರ ಜವಾಬ್ದಾರಿ ಕೊಡಲಾಗಿದೆ. ಈಗಾಗಲೇ ಸ್ಥಳದಲ್ಲಿ ಮಣ್ಣಿನ ಪರೀಕ್ಷೆ ನಡೆಸಲಾಗಿದೆ. ಪ್ರತಿಮೆ ಹಿಂಭಾಗದಲ್ಲಿ ಬೃಹತ್ ಆಕಾರದ ರಾಜ್ಯ ಭೂಪಟದ ಮಾಡೆಲ್ ಕೂಡ ನಿರ್ಮಾಣ ಆಗಲಿದೆ. ಲೋಕಸಭಾ ಚುನಾವಣೆಗೂ ಮುನ್ನ ಗುದ್ಲಿ ಪೂಜೆ ಮಾಡಿ ಕರ್ನಾಟಕದ ಅಸ್ಮಿತೆಯ ಬಾವುಟ ಹಾರಿಸುವುದು ಸಿದ್ದರಾಮಯ್ಯ ಸರ್ಕಾರದ ಲೆಕ್ಕಾಚಾರ ಆಗಿದೆ. ಮುಂದಿನ ನವೆಂಬರ್ 1ಕ್ಕೆ ಪ್ರತಿಮೆ ಲೋಕಾರ್ಪಣೆ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಗ್ರಾಹಕರ ಸೋಗಿನಲ್ಲಿ ಮೊಬೈಲ್ ಶೋರೂಮ್ಗೆ ಬಂದು ಸಿಬ್ಬಂದಿ ಗಮನ ಬೇರೆಡೆ ಸೆಳೆದು ಮೊಬೈಲ್ ಕಳ್ಳತನ ಮಾಡ್ತಿದ್ದ ಖತರ್ನಾಕ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವರಾಜ್ ಹಾಗೂ ನವೀನ್ನನ್ನ ಜ್ಞಾನಭಾರತಿ ಪೊಲೀಸರು ಅರೆಸ್ಟ್ ಮಾಡಿ 11 ಲಕ್ಷ ಮೌಲ್ಯದ 41 ಮೊಬೈಲ್, 5 ಬೈಕ್ ಸೀಸ್ ಮಾಡಿದ್ದಾರೆ. ಇನ್ನು ಇವರು ಮೊಬೈಲ್ ಜೊತೆಗೆ ಹ್ಯಾಂಡ್ ಲಾಕ್ ಮುರಿದು ಬೈಕ್ಗಳನ್ನ ಕದಿಯುತ್ತಿದ್ರು. ಜ್ಞಾನಭಾರತಿ, ಕುಂಬಳಗೋಡು, ಬೇಗೂರು ವ್ಯಾಪ್ತಿಯ ಹಲವು ಅಂಗಡಿಗಳಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಿದ್ರು. ಸಿಸಿಟಿವಿಯಲ್ಲಿ ಸೆರೆಯಾಗುತ್ತೆ ಅಂತ ಮೊಬೈಲ್ ಕಳ್ಳತನ ಮಾಡಲು ಕದ್ದ ಬೈಕ್ ಬಳಕೆ ಮಾಡ್ತಿದ್ರಂತೆ. ಕದ್ದ ಮೊಬೈಲ್ಗಳನ್ನ ಹಳ್ಳಿಗಾಡಿನಲ್ಲಿ 50,000 ರೂಪಾಯಿಗೆ ಮಾರಾಟ ಮಾಡ್ತಿದ್ರಂತೆ. ಈ ಹಿಂದೆ ಬಟ್ಟೆ ಅಂಗಡಿ ಇಟ್ಟಿದ್ದ ಆರೋಪಿಗಳು ಕೊರೋನಾ ಸಂದರ್ಭದಲ್ಲಿ ಬಟ್ಟೆ ಅಂಗಡಿ ಲಾಸ್ ಆಗಿತ್ತು ಅಂತ ಮೊಬೈಲ್ ಕಳ್ಳತನಕ್ಕೆ ಇಳಿದಿದ್ರು ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯವರು 2 ಕಳ್ಳರನ್ನ ಅಂಗಡಿಗಳಿಂದ ಈ ಮೊಬೈಲ್ ಫೋನ್ಗಳನ್ನ ಕದ್ಕೊಂಡು ಹೋಗ್ತಕ್ಕಂಥದ್ದು, ಜೊತೆಗೆ ಅಂಗಡಿಗಳ ಮುಂದೆ ನಿಲ್ಲಿಸಿರ್ತಕ್ಕಂತಹ ಮೋಟರ್ ಸೈಕಲ್ಗಳು, 2 ವೀಲರ್ಗಳೇನಿದ್ದಾವೆ ಅವುಗಳ ಹ್ಯಾಂಡ್ ಲಾಕನ್ನು ಮುರಿದು ಆ ದ್ವಿಚಕ್ರ ವಾಹನಗಳನ್ನು ಕಳ್ತನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಇಬ್ಬರನ್ನು ಬಂಧಿಸಿದ್ದಾರೆ. ಒಟ್ಟು 5 ದ್ವಿಚಕ್ರ ವಾಹನಗಳು ಮತ್ತು 41 ಮೊಬೈಲ್ ಫೋನ್ಗಳನ್ನು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ.